Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ IPL ಕಡೆಯಿಂದ ಅಪ್ಡೇಟು. IPL ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5ನೇ T20 ಮ್ಯಾಚ್ ಬಗ್ಗೆ ಮಾತಾಡೋಣ. 2 ಮ್ಯಾಚು, ಫಸ್ಟ್ ಮ್ಯಾಚು ಹೋಗೆ, ಲಾಸ್ಟ್ ಮ್ಯಾಚು ಹೋಗೆ. ಈ ಸೀರೀಸ್ ನೋಡಿ ಹೆಂಗಿದೆ ಅಂತ. ಫಸ್ಟ್ ಮ್ಯಾಚ್ ಹೋಗಿ ಆದಮೇಲೆ ಆಸ್ಟ್ರೇಲಿಯಾ ಗೆಲ್ತಾರೆ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಇಂಡಿಯಾ ಗೆಲ್ತಾರೆ, ಮತ್ತೆ ಲಾಸ್ಟ್ ಮ್ಯಾಚ್ ಹೋಗಿ ಒಂಥರ ಫಸ್ಟ್ ಮ್ಯಾಚ್ ಹೆಂಗೆ ಹೋಗಿ ಆಯಿತು, ಲಾಸ್ಟ್ ಮ್ಯಾಚ್ನು ಕೂಡ ಹೆಂಗೆ ಸ್ಟಾರ್ಟ್ ಆಯಿತು ಹಂಗೆ ಎಂಡ್ ಆಗಬೇಕು ಅನ್ನೋ ಥರ ಆಸ್ಟ್ರೇಲಿಯಾದಲ್ಲಿ ನಿಗದಿ ಆಗಿತ್ತು ಅಂತ ಕಾಣಿಸ್ತೈತೆ. ಬ್ರಿಸ್ಬೇನ್ ಗಬ್ಬಾ ಕೂಡ ಈ ಕಡೆಯಿಂದ ವಾಶ್ಔಟ್ ಆಗಿದ್ದು. ಏನು ಸ್ಟಾರ್ಟ್ ಕೊಟ್ಟಿದ್ದು ಅವನ ಅಜ್ಜಿ, ಮಳೆ ಬರ್ತಾ ಇದ್ದಂಗೆನೇ ಡಬಲ್ ಡಿಮಿಲ್ ಅಭಿಷೇಕ್ ಶರ್ಮಾ ಜೊತೆಗೆ ಶುಭ್ಮನ್ ಗಿಲ್ಲು ಅವನ ಅಜ್ಜಿ ಮಳೆ ಬರೋ ಸಾಧ್ಯತೆ ಇದೆ, ರುಬ್ಬನ ಅಂತ ಹಾಕೊಂಡು ಇನಿಷಿಯಲಿಂದ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಲಾಸಲ್ಲೇ ಹಂಗೆ ಹಾಕೊಂಡು ಚಚ್ಚಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ನಿಲ್ಲಲೇ ಇಲ್ಲ. ವಾಶ್ಔಟ್ ಆದಂಥ ಗೇಮು 2-1 ಸೀರೀಸಿಂದ ಇಂಡಿಯಾ ಈ ಸೀರೀಸ್ನ ಗೆದ್ದಿದೆ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಈ ಸೀರೀಸ್ನ ಗೆದ್ದಿರೋದ್ರಿಂದ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿ ರನ್ ಏನಿದೆ, ಫ್ಲೋ ಏನಿದೆ T20s ಅಂತ ಬಂದಾಗ ಆಫ್ಟರ್ ದಟ್ ಏಷ್ಯಾ ಕಪ್ಪು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಥರನೇ ಕಾಣಿಸ್ತಾ ಐತೆ ಅಲ್ಲಿ T20s ಅಂತ ಬಂದಾಗ. ಸೂರ್ಯಕುಮಾರ್ ನಾವು ಯಾವಾಗ ಕ್ಯಾಪ್ಟನ್ಸಿನ ತೊಗೊಂಡ್ರೋ ಎಲ್ಲಿ ಸೀರೀಸ್ಗಳೇ ಆಲ್ಮೋಸ್ಟ್ ಸೋತಿಲ್ಲ ಅಲ್ಲ, ಆ ಥರ ಗೆದ್ಕೊಂಡೇ ಬಂದಿದ್ದಾರೆ ಸೂರ್ಯಕುಮಾರ್ ಯಾದವ್. ಸೊ ಕ್ಯಾಪ್ಟನ್ಸಿನಂತೂ ಮೆಚ್ಕೊಳ್ಳೇಬೇಕು. ಯಾಕಂದರೆ ಆಸ್ಟ್ರೇಲಿಯಾ ನೆಲದಲ್ಲಿ ಆಸ್ಟ್ರೇಲಿಯಾ ಸೋಲ್ಸೋವಂಥದ್ದು ಯಾವುದೇ ಫಾರ್ಮ್ಯಾಟ್ ಆಗಿರಲಿ, ಟೆಸ್ಟ್, ODI ಆ್ಯಂಡ್ T20 ಸುಮ್ಮನೆ ಮಾತಲ್ವೇ ಅಲ್ಲ. T20 ಸುಮ್ಮನೆ ಮಾತು ಅಂತಲೇ ತೋರಿಸ್ಕೊಂಡು ಕೊಡಿದೆ ನಮ್ಮ ಟೀಮ್ ಇಂಡಿಯಾ. ODI ಸೋತ್ವಿ ಆ್ಯಂಡ್ T20 ಗೆದ್ದಿದ್ವಿ. ಸೊ ಓಕೆ, ಇದಾಗಿತ್ತು ಸೀರೀಸ್ ಅಪ್ಡೇಟು. ಆ್ಯಂಡ್ ಗೊತ್ತಿರೋದನ್ನ IPL ಕಡೆಯಿಂದ ಬರ್ತಿರೋಂಥ ಅಫಿಷಿಯಲ್ ಅಪ್ಡೇಟ್ ಇದು. ಅಫಿಷಿಯಲ್ ಅಪ್ಡೇಟು ಜಸ್ಟ್ ನಮಗೆ ರೂಮರ್ಸ್ ಇತ್ತು ಅಷ್ಟೇ, ಇಷ್ಟನೇ ತಾರೀಕು ರಿಟೆನ್ಷನ್ ಡೇಟು ಅಂತ. ಬಟ್ ಇವಾಗ ಅಫಿಷಿಯಲಿ ಡಿಕ್ಲೇರ್ ಆಗಿದೆ BCCI ಕಡೆಯಿಂದ. ನವಂಬರ್ 15ನೇ ತಾರೀಕು ರಿಟೆನ್ಷನ್ಸ್ನ ಅಫಿಷಿಯಲಿ ಅನೌನ್ಸ್ ಮಾಡಲಾಗುತ್ತೆ ಅಂತ. ಎಲ್ಲ ಟೀಮ್ಗಳನ್ನು ಕೂಡ ಅವತ್ತೇ ಅನೌನ್ಸ್ ಮಾಡ್ತಾರಂತೆ. ಗೊತ್ತಿರೋದೇ, ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಎಲ್ಲ ಟೀಮ್ಗಳು ಕೂಡ ಅಟ್ ಎ ಟೈಮೇ ಅನೌನ್ಸ್ ಮಾಡೋದು. ಏನು ಒಬ್ಬರು ಸಪ್ರೇಟಾಗಿ ಒಂದಿನ ಮಾಡೋದು, ಇನ್ನೊಂದು ಸಪ್ರೇಟಾಗಿ ಇನ್ನೊಂದಿನ ಮಾಡೋದು. ಇವಾಗ PKL ಇದರಲ್ಲೆಲ್ಲ ಮಾಡ್ತಾರಲ್ಲ, ಕಲ್ಗಾಚ್ ಮಾಡ್ತಾರಲ್ಲ, ಆ ಥರ ಮಾಡಲ್ಲ. ಅಟ್ ಎ ಟೈಮು ಒಂದೇ ಟೈಮ್ಗೆ ಅನೌನ್ಸ್ಮೆಂಟ್ ಬರುತ್ತೆ. ಆ್ಯಂಡ್ ಅದು ಅಫಿಷಿಯಲ್ ಅಪ್ಡೇಟ್ ಕೂಡ ಇದೆ. ಜಿಯೋ ಹಾಟ್ಸ್ಟಾರ್ ಆ್ಯಂಡ್ ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದು ಲೈವ್ ಬ್ರಾಡ್ಕಾಸ್ಟ್ ಕೂಡ ಆಗುತ್ತೆ ಅಂತ. ಟೈಮಿನ ನಿಗದಿ ಆಗಿಲ್ಲ, ಮೋಸ್ಟ್ಲಿ ಮಧ್ಯಾಹ್ನದ ಮೇಲೇ ಇದು ಬ್ರಾಡ್ಕಾಸ್ಟ್ ಆಗುತ್ತೆ. ಟೈಮ್ ಇನ್ನೇನು ನಿಗದಿ ಆಗುತ್ತೆ, ಇನ್ನೊಂದು ಕೆಲವೇ ದಿನ ಇದೆ, ಬರ್ತಾ ಇದೆ. ಸೊ ಅಫಿಷಿಯಲ್ ಅಪ್ಡೇಟ್ ಅಂತ ಈಗಂತೂ ಬಂದಿದೆ. ಆ್ಯಂಡ್ ರೂಲ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಆಪ್ಷನಲ್ಲಿ RTM ಕಾರ್ಡು ATM ಕಾರ್ಡೆಲ್ಲ ಏನೂ ಇರೋದಿಲ್ಲ. ನಾನು ಆಪ್ಷನ್ ರೂಲ್ಸ್ ಹೇಳ್ತೀನಿ, ರಿಟೆನ್ಷನ್ ರೂಲ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇವಾಗ ಬಂದಿರೋ ರೂಲ್ಸ್ ಪ್ರಕಾರ ಗೊತ್ತಿರೋದೇ ಮಿನಿ ಆಪ್ಷನ್ ರೂಲ್ಸ್ ಹೆಂಗಿರುತ್ತೆ ಅಂತ. ಎನಿ ಪ್ಲೇಯರ್ ಯಾವ ಪ್ಲೇಯರ್ ಬೇಕಾದ್ರೂ ರಿಟರ್ನ್ ಮಾಡ್ಕೊಬೋದು. ನಾವು ಯಾವ ಟೀಮು ಯಾರನ್ನ ಬೇಕಾದ್ರೂ ರಿಟರ್ನ್ ಮಾಡ್ಕೊಬೋದು. ಯಾರನ್ನ ಅಂದರೆ ಅವ್ರ ಟೀಮಲ್ಲಿರೋಂಥವ್ರನ್ನ ಯಾರನ್ನ ಬೇಕಾದ್ರೂ ರಿಟರ್ನ್ ಮಾಡ್ಕೊಬೋದು. ಆ್ಯಂಡ್ ಯಾರನ್ನ ಬೇಕಾದ್ರೂ ಬಿಡ್ಬೋದು. ಒಬ್ರನ್ನ ಬೇಕಾದ್ರೂ ರಿಟರ್ನ್ ಮಾಡ್ಕೊಬೋದು. 25ಕ್ಕೆ 25 ಜನ ತೊಗೊಂಡಿದ್ದಾರೆ ಅಂದರೆ 25 ಜನನ ಕೂಡ ರಿಟರ್ನ್ ಮಾಡ್ಕೊಬೋದು. ಇದು ಇರೋವಂಥದ್ದು ಈ ಮಿನಿ ಆಕ್ಷನಲ್ಲಿ ರೂಲು. ಈ ಮಿನಿ ಆಕ್ಷನಲ್ಲಿ ಎಲ್ಲ ಮಿನಿ ಆಕ್ಷನಲ್ಲೂ ಇದೇ ರೂಲನ್ನು. ಎಷ್ಟು ಜನ ಬೇಕಾದ್ರೂ ರಿಟರ್ನ್ ಮಾಡ್ಕೊಬೋದು, ಎಷ್ಟು ಜನ ಬೇಕಾದ್ರೂ ರಿಲೀಸ್ ಮಾಡ್ಬೋದು. ಲಿಮಿಟೇಷನ್ ಇರೋದಿಲ್ಲ, ಇಷ್ಟೇ ನಂಬರ್ ಆಫ್ ರಿಟೆನ್ಷನ್ ಆಗಬೇಕು ಅಂತ. ಅದೆಲ್ಲ ಬರೋದು ಮೆಗಾ ಆಕ್ಷನಲ್ಲಿ. ಆ್ಯಂಡ್ RTM ಕೂಡ ಬರುವಂಥದ್ದು ಮೆಗಾ ಆಕ್ಷನಲ್ಲಿ. ಇಲ್ಲಿ ಪ್ಲೇಯರ್ ಅಗ್ರಿ ಮಾಡ್ಕೋಬೇಕಷ್ಟೇ. ಪ್ಲೇಯರ್ ಇಲ್ಲಮ್ಮ ನಾನು ಆಕ್ಷನ್ಗೆ ಹೋಗ್ತೀನಿ ಅಂದರೆ ಇವಾಗ ನಾವು 25 ಜನನ ರಿಟರ್ನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ. ಇಲ್ಲಮ್ಮ ನಾನು ಇವಾಗ ಮಸ್ತಾಗಿ ಆಡಿರ್ತೀನಿ ಲಾಸ್ಟ್ ಸೀಸನು ಪ್ರೊಮೈರೋ ಶೆಫರ್ಡ್ ನಮ್ಮ RCBಗೆ ಮಸ್ತಾಗಿ ಆಡಿದ್ರೆ, ಇಲ್ಲಮ್ಮ ನನಗೆ ದುಡ್ಡು ಸಾಲ್ತಾ ಇಲ್ಲ, ನಾನು ಆಕ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ನನಗೆ RCB ಬೇಡ, ನನಗೇನು ಎಮೋಷ್ನಲಿ ಕನೆಕ್ಟ್ ಆಗಿಲ್ಲ, ಹೌದು ಗೆದ್ವಿ, ನಾನು ಈಸ ಹೋಗ್ತೀನಿ ಅಂತಂದರೆ ಅವಾಗ ಬಿಟ್ಕೊಂಡು ಕೊಡ್ತಾ ಇರಬೇಕಷ್ಟೇ. ಪ್ಲೇಯರು ಅಗ್ರಿ ಮಾಡ್ಕೋಬೇಕು, ಫ್ರಾಂಚೈಸಿ ಕೂಡ ಅಗ್ರಿ ಮಾಡಬೇಕು. ಇಬ್ಬರು ಅಗ್ರಿ ಆದರೆ ಮಾತ್ರ ಅವರು ರಿಟರ್ನ್ ಆಗ್ತಾರೆ. ಪ್ಲೇಯರ್ ನಾನು ಆಕ್ಷನ್ಗೆ ಹೋಗ್ತೀನಿ ಅಂತಂದರೆ ಶಿಸ್ತಾಗಿ ಆಕ್ಷನ್ ಬಿಟ್ಕೊಂಡು ಕೊಡ್ತಾ ಇರಬೇಕಷ್ಟೇ ಫ್ರಾಂಚೈಸು. ಸೊ ಇದು ಇರುವಂಥದ್ದು ರೂಲು. ಅಫಿಷಿಯಲಿ ಡಿಕ್ಲೇರ್ ಆಗಿದೆ. ಇವಾಗ 15ನೇ ತಾರೀಕು ಅನೌನ್ಸ್ಮೆಂಟ್ ಬರ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.